ಇದ್ಯಾವುದು ನೀವು ಸ್ಕಿಪ್ ಮಾಡುವಂಥ ವಿಷಯಗಳು ಅಲ್ಲ. ಸ್ಕಿಪ್ ಮಾಡಿದ್ರು ನಡೀತದೆ ಅಂತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಹೇಳಿದ್ದೇನೆ, ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ನೈಟಮ್ ಸ್ಕಿನ್ ಕೇರ್ ರೂಟೀನ್ ತೋರಿಸ್ತಾ ಇದ್ದೇನೆ. ಅಂದರೆ ಪೋಸ್ಟ್ ಮೇಕಪ್ ಸ್ಕಿನ್ ಕೇರ್ ಏನು ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಅದನ್ನು ನಾನು ತೋರಿಸ್ತಾ ಇದ್ದೇನೆ. ತುಂಬ ಸಿಂಪಲ್, ತುಂಬ ಕಡಿಮೆ ಸ್ಟೆಪ್ಸ್ ಇರ್ತದೆ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಯಾವಾಗಲೂ. ವೆದರ್ ಇಟ್ ಇಸ್ AM ಆರ್ PM, ಪ್ರಿಟಿ ಮಚ್ ಸೇಮ್ ಇರ್ತದೆ. ನಾನು ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಇಡೋದಿಲ್ಲ ನನ್ನ ಸ್ಕಿನ್ ಕೇರ್, ಯಾಕಂದರೆ ಫಸ್ಟ್ ಆಫ್ ಆಲ್ ನನಗೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಇನ್ನು ಪೋಸ್ಟ್ ಮೇಕಪ್ ಸ್ಕಿನ್ ಕೇರ್ ಯಾಕೆ ಇಂಪಾರ್ಟೆಂಟ್ ಹೇಳಿದರೆ, ಅಥವಾ ನೈಟ್ ಟೈಮ್ ಸ್ಕಿನ್ ಕೇರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಮ್ಮ ಸ್ಕಿನ್ ನೈಟ್ ಟೈಮಲ್ಲಿ ರಿಪೇರ್ ಮಾಡ್ತದೆ, ಹೀಲ್ ಆಗ್ತದೆ. ಸೊ ಆ ರಿಪೇರಿಂಗ್ ಪ್ರಾಸೆಸ್ ಏನಿರ್ತದೆ ಅಲ್ಲ, ಅದನ್ನು ಇನ್ನೂ ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಈ ಒಂದು ರೂಟೀನ ನೀವು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರ್ತದೆ ಲಾಂಗ್ ಟರ್ಮಲ್ಲಿ. ಅಟ್ಲೀಸ್ಟ್ ಮಾಯ್ಶ್ಚರೈಸರ್ ನೀವು ರಾತ್ರಿ ಮಲ್ಗೋ ಹೊತ್ತಲ್ಲಿ ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲಿ ತೋರಿಸೋ ಅಂಥ ಏನು ಪ್ರಾಡಕ್ಟ್ಸ್ ಉಂಟು ಅದು ನನ್ನ ಸ್ಕಿನ್ಗೆ, ನನ್ನ ಸ್ಕಿನ್ ಪ್ರಾಬ್ಲಮ್ಸ್ಗೆ ಅದು ಸೂಟೇಬಲ್. ಫಾರ್ ಎಕ್ಸಾಂಪಲ್, ನನಗೆ ಅನ್ಇವನ್ ಸ್ಕಿನ್ ಟೋನ್ ಉಂಟು. ಸೊ ನಾನು ಅದಕ್ಕೆ ತಕ್ಕ ಹಾಗೆ ಪ್ರಾಡಕ್ಟ್ನ ರಿಸರ್ಚ್ ಮಾಡಿ ಯಾವ್ದು ಯೂಸ್ ಮಾಡ್ಬೋದು, ಯಾವುದು ಒಳ್ಳೆಯದು ಅನ್ನೋದನ್ನ ನಾನು ತಿಳ್ಕೊಂಡಿರ್ತೇನೆ. ಸೊ ಅದರ ಪ್ರಕಾರ ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೇನೆ. ಈಗ ಸೇಮ್ ನಿಮಗೂ ಅದು ವರ್ಕ್ ಆಗಬೇಕು ಅಂತ ಇಲ್ಲ. ಈಗ ಸಪೋಸ್ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಉಂಟು, ಬಟ್ ನಿಮ್ಮ ಸ್ಕಿನ್ ಡ್ರೈಯರ್ ಸೈಡ್ ಉಂಟು, ಡ್ರೈ ಸ್ಕಿನ್ ಟೈಪಲ್ಲಿ ಅಥವಾ ಸೆನ್ಸಿಟಿವ್ ಸ್ಕಿನ್ ಟೈಪಲ್ಲಿ ಅಥವಾ ನಾರ್ಮಲ್ ಸ್ಕಿನ್ ಟೈಪಲ್ಲಿ ಉಂಟು ಅಂತ ಹೇಳುವ, ಆಗ ನೀವು ನನ್ನ ರೂಟೀನ್ನ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಾಡಕ್ಟ್ಸ್ ಬೇರೆಯೇ ಇರ್ತದೆ. ನನ್ನ ವಿಡಿಯೋ ನೀವು ಫಾಲೋ ಮಾಡಬಾರ್ದು ಅಂತ ಹೇಳೋದಿಲ್ಲ, ನೀವು ನೋಡಿ, ನೀವು ತಿಳ್ಕೊಳ್ಳಿ, ಬಟ್ ಸ್ವಲ್ಪ ರಿಸರ್ಚ್ ನಿಮ್ಮ ಕಡೆಯಿಂದನೂ ಇರಲಿ. ಆಗ ನಿಮ್ಮ ಸ್ಕಿನ್ ಇನ್ನೂ ಈವನ್ ಆಗಿ ರಿಯಾಕ್ಟ್ ಮಾಡ್ತದೆ, ಇನ್ನೂ ತುಂಬ ಚಂದ ಆಗ್ತದೆ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನೇ ಇರಲಿ ಅದೆಲ್ಲ ಕ್ಯೂರ್ ಆಗ್ತದೆ ಅಂತ ಹೇಳ್ಬೋದು. ಏನು ಸಜೆಷನ್ ಅಂತ ಹೇಳಿದರೆ, ನೀವು ಯಾವುದಾದ್ರೂ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು, ಡರ್ಮ್ಯಾಟ್ ಅಂತ ಏನು ಹೇಳ್ತೇವೆ, ಸ್ಕಿನ್ ಸ್ಪೆಷಲಿಸ್ಟ್ನ ನೀವು ಕನ್ಸಲ್ಟ್ ಮಾಡಿದರೆ ನಿಮಗೆ ತಕ್ಕದಾದ ಒಂದು ಸೊಲ್ಯೂಷನ್ ಅವರು ನಿಮಗೆ ಕೊಡ್ತಾರೆ. ಅವ್ರು ಸಜೆಸ್ಟ್ ಮಾಡ್ತಾರೆ ಫಾರ್ಮಸಿ ಪ್ರಾಡಕ್ಟ್ಸ್ನ. ಈಗ ಒಂದು ರೂಟೀನ್ ಯಾರು ಫಾಲೋ ಮಾಡಬೇಕು ಹೇಳಿದರೆ, ನಿಮ್ಗೆ ಏನು ಅಂಥ ಪ್ರಾಬ್ಲಮ್ಸ್ ಇಲ್ಲ. ಎಕ್ಸಾಂಪಲ್ ನಂದೇ ಹೇಳ್ತೇನೆ, ನನಗೆ ಆ್ಯಕ್ನೆ ಪ್ರಾಬ್ಲಮ್ಸ್ ಅಂತ ಇಲ್ಲ, ಬಟ್ ಆಗ್ತದೆ ಪಿಂಪಲ್ ಆಗ ಈಗ ಒಂದೊಂದು ಆಗ್ತಾ ಇರ್ತದೆ. ಅದೇನಾದ್ರು ತಿನ್ನೋದ್ರಲ್ಲಿ ಹೆಚ್ಚು ಕಮ್ಮಿ ಆದರೆ, ಇಲ್ಲ ನನ್ನ ಸ್ಕಿನ್ ಕೇರ್ ಒಂದಿನ ನಾನು ಸ್ಕಿಪ್ ಮಾಡಿ ಏನಾದರೂ ಅಂದರೆ ಮೇಕಪ್ ನಾನು ಕರೆಕ್ಟಾಗಿ ರಿಮೂವ್ ಮಾಡಿರೋದಿಲ್ಲ, ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವ್ದಾದ್ರು ಹೊಸದು ನಾನು ಇನ್ಕ್ಲೂಡ್ ಮಾಡಿರ್ತೇನೆ ವಿತೌಟ್ ಪ್ಯಾಚ್ ಟೆಸ್ಟ್ ಅಂಥ ಟೈಮಲ್ಲಿ, ಅಥವಾ ಬಿಫೋರ್ ಪೀರಿಯಡ್ಸ್ ಅಂಥ ಟೈಮಲ್ಲೆಲ್ಲ ನನಗೆ ಒಂದೊಂದು ಪಿಂಪಲ್ಸ್ ಬರ್ತದೆ. ಪಿಂಪಲ್ ಮೇಲೇ ಟಾರ್ಗೆಟ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. ನನ್ನ ಕನ್ಸರ್ನ್ ಬೇರೆಯೇ ಇರ್ತದೆ. ಬ್ಲ್ಯಾಕ್ ಹೆಡ್ ಪ್ರಾಬ್ಲಮ್ ಇರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಇರ್ಬೋದು. ಈಗ ಅಂಥ ಎಲ್ಲ ಇದ್ದಾಗ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅದನ್ನು ನೀವು ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಸ್ಕಿನ್ ಟೈಪ್ ಕಾಂಬಿನೇಷನ್ ಇದ್ದರೆ, ನಿಮಗೆ ಅನ್ಇವನ್ ಸ್ಕಿನ್ ಪ್ರಾಬ್ಲಮ್ ಮಾತ್ರ ಅದು ಕಾಡ್ತಾ ಇದ್ದರೆ, ಆಗ ನೀವು ಈ ರೂಟೀನ್ನ ಫಾಲೋ ಮಾಡ್ಬೋದು. ಇನ್ನು ನಿಮಗೆ ಇದೆಲ್ಲ ಯಾವುದು ಇಷ್ಟ ಆಗೋದಿಲ್ಲ ಅಥವಾ ಅಭ್ಯಾಸ ಇಲ್ಲ, ಅದರ ಜಂಜಾಟ ಬೇಡ ಹೇಳಿದರೆ, ನೀವು ಹೋಮ್ ರೆಮಿಡಿಗೆ ಸ್ಟಿಕ್ ಆನ್ ಆಗ್ಬೋದು. ಬಟ್ ಅದನ್ನು ರೆಗ್ಯುಲರ್ಲಿ ರಿಲಿಜಿಯಸ್ಲಿ ನೀವು ಮಾಡಬೇಕಾಗ್ತದೆ. ಇಂತಿಷ್ಟು ಟೈಮ್ಗೆ ಅಂತ ನೀವು ಅದನ್ನು ರೆಗ್ಯುಲರ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ಇದೊಂದು ಮೇಜರ್ ಟಿಪ್ಸ್ಗಳು ನಂಗೆ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಏನೇ ಆಗಲಿ, ಯಾರು ಬ್ಲೈಂಡಾಗಿ ಒಬ್ರನ್ನ ಫಾಲೋ ಮಾಡಬಾರ್ದು. ಅವ್ರದ್ದು ಪ್ರಾಬ್ಲಮ್ಸೇ ಬೇರೆ ಇರ್ಬೋದು, ನಿಮಗೆ ಸ್ಕ್ರೀನಲ್ಲಿ ಗೊತ್ತಾಗೋದಿಲ್ಲ ಯಾರ್ದು ಏನು ಪ್ರಾಬ್ಲಮ್ ಅಂತ. ಕ್ಯಾಮೆರಾ ನಮ್ಮ ಮುಖನ ತುಂಬ ಚೆನ್ನಾಗಿ ತೋರಿಸ್ತದೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಫ್ಲಾಲೆಸ್ ಸ್ಕಿನ್ ಅಂತ. ಬಟ್ ಹಾಗೆ ಇರೋದಿಲ್ಲ. ಎಲ್ರಿಗೂ ಅವ್ರವ್ರದ್ದು ಸ್ಕಿನ್ ಕನ್ಸರ್ನ್ಸ್ ಇರ್ತದೆ, ಬಟ್ ನಿಮಗೆ ಅದು ಅವ್ರು ಹೇಳ್ಕೊಳ್ತಿರ್ಬೋದು. ಅಥವಾ ನೀವು ಬ್ಲೈಂಡಾಗಿ ನಮ್ಗೆ ಅವ್ರಿಷ್ಟ, ನಮಗೆ ಈ ಯೂಟ್ಯೂಬರ್ ಇಷ್ಟ, ಇವ್ರು ಹೇಳಿದ್ದು ನಾವು ನಂಬ್ತೇವೆ, ಅವ್ರು ಹೇಳಿದ್ದು ಫಾಲೋ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಸ್ಕಿನ್ನ ಇನ್ನೂ ನೀವು ಕೆಡಿಸ್ಕೊಳ್ಬೇಡಿ ಅಂತ ನಾನು ಸಜೆಸ್ಟ್ ಮಾಡೋದಷ್ಟೇ. ಯಾರಾದರೂ ಈ ಇಷ್ಟು ಇನ್ಫಾರ್ಮೇಷನ್ನ ಸ್ಕಿಪ್ ಮಾಡಿದರೆ ದಯವಿಟ್ಟು ವಿಡಿಯೋನ ಸ್ಟಾರ್ಟಿಂಗಿಂದ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ವಾಚ್ ಮಾಡಿ ಟಿಲ್ ದ ವೆರಿ ಎಂಡ್. ಈ ಸ್ಟೆಪ್ಪಲ್ಲಿ ನೋಡೋ ಫೇಸ್ ವಾಶ್ ಮಾಡಲೇಬೇಕು. ನೀವು ಯಾವುದೇ ಮೇಕಪ್ ರಿಮೂವರ್ನ ಯೂಸ್ ಮಾಡಿ. ಇದಕ್ಕೆ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೇವೆ. ಒಂದ್ಸತಿ ನೀವು ಕ್ಲೆನ್ಸಿಂಗ್ ಆಯಿಲ್, ಬಾಮ್ ಅಥವಾ ವಾಟ್ ಎವರ್ ನೀವು ಅದರಿಂದ ಕ್ಲೀನ್ ಮಾಡಿರ್ತೀರ ಫೇಸ್ನ, ಇನ್ನೊಂದು ಸ್ಟೆಪ್ ನೀವು ಫೇಸ್ ವಾಶ್ನ ಯೂಸ್ ಮಾಡಬೇಕು. ಇಲ್ಲಿ ನೀವು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ಯಾಕಂದರೆ ಫೇಸ್ ವಾಶಿಂದ ನಮಗೆ ಅಂಥ ಒಂದು ಡಿಫ್ರೆನ್ಸ್ ಆಗೋದಿಲ್ಲ. ಯಾವುದೇ ಫೇಸ್ ವಾಶ್ ಇರಲಿ, ಅದು ನಿಮ್ಮ ಸ್ಕಿನ್ನ ಔಟರ್ ಲೇಯರ್ ಕ್ಲೀನ್ ಮಾಡ್ತದೆ. ಏನಾದರೂ ಗಲೀಜು, ಧೂಳು, ಎಕ್ಸೆಸ್ ಆಯಿಲ್ ಅಂಥದ್ದಿದ್ರೆ ಮಾತ್ರ ಕ್ಲೀನ್ ಮಾಡ್ತದೆ. ಈ ಕೆಲಸ ಪ್ರತಿಯೊಂದು ಫೇಸ್ ವಾಶು ಮಾಡ್ತದೆ. ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಫೇಸ್ ವಾಶ್ ಯಾವಾಗಲೂ ನಿಮ್ಗೆ ಏನು ಸೂಟ್ ಆಗಿದೆ ಅದನ್ನೇ ಇಟ್ಕೊಳ್ಳಿ. ಯಾರು ಏನು ಹೇಳಿದ್ರು ಅದನ್ನ ಚೇಂಜ್ ಮಾಡಕ್ಕೆ ಹೋಗಬೇಡಿ. ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಯಾವುದಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ ಹೇಳ್ತೇನೆ. ನಾನು ಇದನ್ನು ಸಜೆಷನ್ ನಿಮಗೆ ಕೊಡ್ತಾ ಇಲ್ಲ, ಇದನ್ನೇ ಯೂಸ್ ಮಾಡಿ ಅಂತ. ಈ ಕ್ಯಾರೆಮಿಯಾ ಅನ್ನೋ ಬ್ರ್ಯಾಂಡಿಂದ, ಇದು ಫ್ಲಿಪ್ಕಾರ್ಟ್ ಅವ್ರದ್ದು ಕ್ಯಾರೆಮಿಯಾ ಗ್ರೀನ್ ಆ್ಯಪಲ್ ಫೇಸ್ ವಾಶ್.
ಇದು ನೆಕ್ಸ್ಟ್ ವಾಯ್ಸ್ ಓವರ್ ಇರ್ತದೆ, ನಾನು ಜಸ್ಟ್ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾವಾಗಲೂ ಮುಖನ ಈಗ ಉಜ್ಲಿಕ್ಕೆ ಹೋಗಬೇಡಿ, ತುಂಬ ವಿಗ್ರಸ್ ಆಗಿ ಸ್ವಲ್ಪ ಜೆಂಟಲಾಗಿ ಕೇರ್ಫುಲ್ಲಾಗಿ ಪ್ಯಾಟ್ ಆರ್ ವೈಪ್ ಮಾಡ್ಬೋದು ನೀವು, ಬಟ್ ಯಾವಾಗಲೂ ಹ್ಯಾಶ್ ಮೂವ್ಸ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ಟೋನರ್ ಇದು ಆಪ್ಷನಲ್, ನೀವು ಯಾವುದೇ ಟೋನರ್ ಯೂಸ್ ಮಾಡಿ. ರೋಸ್ ವಾಟರ್ ಟೋನರ್ ಯೂಸ್ ಮಾಡ್ಬೋದು. ಈ ಟೋನರ್ ಪರ್ಟಿಕ್ಯುಲರ್ಲಿ ಸ್ಕಿನ್ನ ಬ್ರೈಟನ್ ಅಪ್ ಮಾಡೋದಕ್ಕೆ, ಯಾಕಂದರೆ ಅನ್ಇವನ್ ಸ್ಕಿನ್ ಪ್ರಾಬ್ಲಮ್ ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು. ಸೊ ಅದಕ್ಕೆ ತಕ್ಕ ಹಾಗೆ ನಾನು ಈ .N-Key ಅವರದ್ದು ಟೋನನ್ನು ಯೂಸ್ ಮಾಡಿದ್ದೇನೆ. ಇದನ್ನು ಜೆಂಟಲಾಗಿ ಪ್ಯಾಟ್ ಮಾಡಬೇಕು ಡ್ರೈ ಆಗೋವರೆಗೂ. ಹಾಗೆ ಒಂದು 2 ಮಿನಿಟ್ಸ್ ಈಚ್ ಸ್ಟೆಪ್ಗೆ ನೀವು ಟೈಮ್ ಕೊಡಬೇಕು ಅದು ಎಬ್ಸಾರ್ಬ್ ಆಗಲಿಕ್ಕೆ. ನೆಕ್ಸ್ಟ್ ವೈಟಮಿನ್ ಸಿ ಸೀರಮ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಇಕ್ಲಾಟ್ ಅಂತ ಒಂದು ಬ್ರ್ಯಾಂಡಿಂದ ನನಗೆ PR ಅಲ್ಲಿ ಬಂದದ್ದು, ಇಲ್ಲಾಂದರೆ ಇದರದ್ದು ಪ್ರೈಸ್ ತುಂಬ ಜಾಸ್ತಿ ಉಂಟು. ನಿಮ್ಗೆ ಇನ್ನೂ ಕಡಿಮೆಗೆ ಒಳ್ಳೆ ಬ್ರ್ಯಾಂಡಲ್ಲಿ ಸೀರಮ್ ಸಿಗ್ತದೆ. ನಿಮ್ಮ ಕನ್ಸರ್ನ್ಗೆ ತಕ್ಕ ಹಾಗೆ ನೀವು ಯಾವುದೇ ಸೀರಮ್ನ ಯೂಸ್ ಮಾಡ್ಬೋದು. ಲೈಟಾಗಿ ಮಸಾಜ್ ಮಾಡಬೇಕು, ತುಂಬ ಮಸಾಜ್ ಮಾಡಿದರೆ ಅದು ಕಂಪ್ಲೀಟ್ ಅಂದರೆ ಮಾಯ ಆಗಿ ಹೋಗ್ತದೆ. ಸೊ ಜೆಂಟಲಾಗಿ ಮಸಾಜ್ ಮಾಡಿ ಮತ್ತು ಹೀಗೆ ಡ್ಯಾಬ್ ಮಾಡಿದರೆ ಅದು ಆರಾಮಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗ್ತದೆ. ನೆಕ್ಸ್ಟ್ ಮಾಯ್ಶ್ಚರೈಸರ್, ಇಲ್ಲಿ ನಾನು ಅಂಡರ್ ರೇಟೆಡ್ ಅನ್ನೋ ಬ್ರ್ಯಾಂಡಿಂದ ಆಲ್ಫಾ ಆರ್ಬಿಟಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಸಣ್ಣ ಅಮೌಂಟಲ್ಲಿ, ಜಾಸ್ತಿ ಬೇಡ, ಅಂದರೆ ಸಫಿಷಿಯೆಂಟ್ ಅಮೌಂಟ್ ಇರಬೇಕು. ತುಂಬ ಜಾಸ್ತಿನೂ ತಗೊಳ್ಳಿಕ್ಕೆ ಹೋಗಬಾರ್ದು, ಅದರಿಂದ ಪ್ರಾಡಕ್ಟ್ ವೇಸ್ಟ್ ಆಗ್ತದೆ ಹೊರತು ಯಾವುದು ನಿಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ. ಎಷ್ಟು ಬೇಕು ಅಷ್ಟೇ ಪ್ರಾಡಕ್ಟ್ ತಗೊಳ್ಬೇಕು. ಇದನ್ನು ಲೈಟಾಗಿ ಮಸಾಜ್ ಮಾಡಬೇಕು. ಮತ್ತು ಕೆಲವು ಸಿಂಪಲ್ ಮೂವ್ಸ್ ಏನಿದೆ ನೋಡಿ, ಬೆರಳು ಹೀಗೆ ಇಟ್ಕೊಂಡು ಆ ಥರ ನೀವು ಜಸ್ಟ್ ಒಂದು 1/2 ಮಿನಿಟ್ 1 ಮಿನಿಟ್ ಮಸಾಜ್ ಮಾಡ್ಬೋದು. ಇದರಿಂದ ಒಳ್ಳೆ ಬ್ಲಡ್ ಸಪ್ಲೈ ಆಗ್ತದೆ ಫೇಸ್ಗೆ, ಅದರಿಂದ ನಾನು ಸ್ವಲ್ಪ ಗ್ಲೋಯಿಂಗ್ ಅಂತ ಅನ್ನಿಸ್ತದೆ ಫೇಸ್ನ. ಹೀಗೆ ಸ್ವಲ್ಪ ಸಿಂಪಲ್ ಸ್ಟೆಪ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಲಿಪ್ ಬಾಮ್ ಯೂಸ್ ಮಾಡಿ ಅಥವಾ ಘೀ, ಕೋಕೋನಟ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದು ನಮಗೆ ಸ್ಲೀಪಿಂಗ್ ಮಾಸ್ಕ್ ಆಗಿ ವರ್ಕ್ ಆಗ್ತದೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಖಾದಿ ನ್ಯಾಚುರಲ್ಸಿಂದ. ಇದು ನನ್ನ ಹತ್ರ ಇತ್ತು ಸ್ವಲ್ಪ ಥಿಕ್ ಬಾಮ್. ಇದು ನಾನು ಡೈಲಿ ಯೂಸ್ ಮಾಡೋದಿಲ್ಲ, ಅಂದರೆ ಡೇ ಟೈಮಲ್ಲಿ ಯೂಸ್ ಮಾಡೋದಿಲ್ಲ, ಓನ್ಲಿ ನೈಟ್ ಟೈಮ್ಗೆ ಮಾತ್ರ ಇದನ್ನು ನಾನು ಯೂಸ್ ಮಾಡ್ತೇನೆ. ಇಷ್ಟೇ ನೋಡಿ, ಸಿಂಪಲಾಗಿ ನನ್ನ ಸ್ಕಿನ್ ಕೇರ್ ರೂಟೀನ್. ತುಂಬ ಗ್ಲೋಯಿಂಗ್ ಅನ್ನಿಸ್ತದೆ. ಬೆಳಿಗ್ಗೆ ನೀವು ಎದ್ದಾಗ ತುಂಬ ಪ್ಲಂಪ್ ಆಗಿ ಕಾಣಿಸ್ತದೆ ನಿಮ್ಮ ಸ್ಕಿನ್. ನನ್ನ ರೂಟೀನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.